केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಇಂದು ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಶ್ರೀ ಸತ್ಯಸಾಯಿ ಬಾಬಾ ಪ್ರೌಢಶಾಲೆಯಲ್ಲಿ ಬಡವರ ಬಂಧು ಸಂಘದಿಂದ ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ರಮೇಶ್ ಅವರು ಮಾತನಾಡಿ, 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ಶಾಲೆಗಳಿಗೆ ಹಾಗೂ ಅವರ ತಂದೆ ತಾಯಿಗಳಿಗೆ ಗೌರವ ತಂದುಕೊಟ್ಟ ಮಕ್ಕಳಿಗೆ ಅಭಿನಂದಿಸುವುದು ನಮ್ಮ ಸೌಭಾಗ್ಯ. ಈ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಬೇಕೆಂದು ನಾನು ಮತ್ತು ಬಡವರ ಬಂಧು ಸಂಘದ ಅಧ್ಯಕ್ಷರಾದ ಪಾಪಣ್ಣ ಅವರು ಮಾತನಾಡಿ, ಶ್ರೀ ಸತ್ಯಸಾಯಿ ಬಾಬಾ ಪ್ರೌಢಶಾಲೆಯ ಪ್ರಾಂಶುಪಾಲರಾದ ತ್ರಿಮೂರ್ತಿ ಅವರನ್ನು ಕೇಳಿದಾಗ ಅವರು ತುಂಬು ಹೃದಯದಿಂದ ನಮಗೆ ಆಹ್ವಾನ ನೀಡಿ, ನೀವು ಮಾಡುವ ಕೆಲಸಕ್ಕೆ ನಾವು ಯಾವಾಗಲೂ ಜೊತೆಗಿರುತ್ತೇವೆ, ನಮ್ಮಿಂದ ಯಾವ ಸಹಾಯ ಬೇಕಾದರೂ ಕೇಳಿ ಎಂದು ತಿಳಿಸಿದರು. ಇವರ ಮಾತನ್ನು ಕೇಳಿದ ನಾವು ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹರೀಶ್ ಗೌಡರ ಪತ್ನಿ ಶ್ರೀಮತಿ ಗೌರಿ ಹರೀಶ್ ಗೌಡರು ಇವರನ್ನು ಅಭಿನಂದನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೆವು. ಅವರು ನೀವು ಮಾಡುವ ಕೆಲಸ ಮಕ್ಕಳಲ್ಲಿ ಧೈರ್ಯ ತುಂಬುವ ಕೆಲಸ, ಆದ್ದರಿಂದ ಅವರೂ ಕೂಡ ನಮ್ಮ ಮಕ್ಕಳ ಹಾಗೆ ಎಂದು ಪ್ರೀತಿಯಿಂದ ಬಂದು ಆಶೀರ್ವಾದ ಮಾಡುತ್ತೇವೆ ಎಂದು ತಿಳಿಸಿದರು. ನಂತರ ಭಾಗ್ಯ ಮಾದೇಶ್ ಅವರ ಮಗನಾದ ಮದನ್ ಮಾದೇಶ್ ಇವರಿಗೆ ವಿಷಯ ತಿಳಿಸಿ ಅಭಿನಂದನಾ ಕಾರ್ಯಕ್ರಮಕ್ಕೆ ಬರಲು ಹೇಳಿದಾಗ, ಪಾಪಣ್ಣ ಮತ್ತು ರಮೇಶಣ್ಣ, ನೀವು ಯಾವುದೇ ಕೆಲಸಕ್ಕಾದರೂ ನನ್ನನ್ನ ಹಾಗೂ ನಮ್ಮ ಕುಟುಂಬದವರನ್ನ ಕರೆಯಿರಿ, ಬರುತ್ತೇವೆ. ಯಾಕೆಂದರೆ ನೀವು ಮಾಡುವ ಕೆಲಸ ಒಳ್ಳೆಯ ರೀತಿಯಲ್ಲಿ ಇರುತ್ತದೆ. ನೀವು ಮಾಡಿರುವ ಕೆಲಸಗಳನ್ನು ನೋಡಿದ್ದೇನೆ. ನಮ್ಮಿಂದ ನಿಮಗೆ ಯಾವ ಸಹಾಯ ಬೇಕು ಹೇಳಿ, ಅದನ್ನು ಮಾಡಲು ನಮ್ಮ ಕುಟುಂಬದವರು ಸಿದ್ಧರಿದ್ದೇವೆ ಎಂದು ತಿಳಿಸಿದರು. ಇದನ್ನೆಲ್ಲ ಕೇಳಿದ ನಾವು ಇವತ್ತು ಶ್ರೀ ಸತ್ಯಸಾಯಿ ಬಾಬಾ ಶಾಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗೌರಿ ಹರೀಶ್ ಗೌಡರು, ಭಾಗ್ಯ ಮಾದೇಶ್ ಅವರ ಮಗ ಮದನ್ ಮಾದೇಶ್ ಅವರು ಕಾರ್ಯಕ್ರಮಕ್ಕೆ ಬಂದು ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಗೌರಿ ಹರೀಶ್ ಗೌಡ ಅವರು ಮಾತನಾಡಿ, ಮಕ್ಕಳನ್ನು ನೋಡಿದರೆ ನಮಗೆ ಖುಷಿಯಾಗುತ್ತದೆ. ಅವರು ಎಷ್ಟು ಆತ್ಮವಿಶ್ವಾಸದಿಂದ ಮುಂದಿನ ದಿನದಲ್ಲಿ ಇನ್ನು ಹೆಚ್ಚಿನ ಅಂಕ ಪಡೆಯುತ್ತೇವೆ ಎಂದು ಹೇಳುತ್ತಿದ್ದಾರೆ. ಇದನ್ನು ಕೇಳಿದರೆ ನಮಗೆ ಖುಷಿಯಾಗುತ್ತದೆ. ಇಂತಹ ಮಕ್ಕಳನ್ನು ಪಡೆದಂಥ ತಂದೆ ತಾಯಿಗಳೇ ಪುಣ್ಯವಂತರು ಎಂದು ತಿಳಿಸಿದರು. ನಂತರ ಮದನ್ ಮಾದೇಶ್ ಅವರು ಮಾತನಾಡಿ, ಮಕ್ಕಳಿಗೆ ಧೈರ್ಯ ತುಂಬುವ ಕೆಲಸ ಎಲ್ಲರಿಂದಲೂ ಆಗಬೇಕು. ಆಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅವರವರ ಸಾಮರ್ಥ್ಯದಲ್ಲಿ ಎಷ್ಟು ಬಲಶಾಲಿ ಎಂದು ಅವರ ಬರವಣಿಗೆಯಲ್ಲಿ ತೋರಿಸುತ್ತಾರೆ. ಇವರಿಗೆ ತಾಯಿ ಶ್ರೀ ಚಾಮುಂಡೇಶ್ವರಿ ಒಳ್ಳೆಯದನ್ನ ಮಾಡಲಿ, ಇವರಿಗೆ ವಿದ್ಯೆ ಕಲಿಸಿದ ಗುರುಗಳಿಗೂ ಒಳ್ಳೆಯದಾಗಲಿ ಎಂದು ತಿಳಿಸಿದರು. ನಂತರ ಶ್ರೀ ಸತ್ಯಸಾಯಿ ಬಾಬಾ ಶಾಲೆಯ ಕಾರ್ಯದರ್ಶಿಗಳು ಮಾತನಾಡಿ, ಮಕ್ಕಳಿಗೆ ತಂದೆ ತಾಯಿಯಂದಿರು ಧೈರ್ಯ ತುಂಬುವ ಜೊತೆಗೆ ಸಂಘ ಸಂಸ್ಥೆಗಳು ಪ್ರೋತ್ಸಾಹ ನೀಡುವುದು ತುಂಬಾ ಒಳ್ಳೆಯದು. ಮನೆಯವರ ಮಾತು ಕೇಳದೇ ಇದ್ದವರು ಇಂತಹ ಸಂಘ ಸಂಸ್ಥೆಯವರು ಹೇಳಿದರೆ ತುಂಬಾ ಚೆನ್ನಾಗಿ ಕೇಳುತ್ತಾರೆ. ಆದ್ದರಿಂದ ಇಂತಹ ಅಭಿನಂದನಾ ಕಾರ್ಯಕ್ರಮಗಳು ಆಗಾಗ ನಡೆಯುತ್ತಿದ್ದರೆ ಚಂದ ಎಂದು ತಿಳಿಸಿದರು. ನಂತರ ಬಡವರ ಬಂಧು ಸಂಘದ ಅಧ್ಯಕ್ಷರಾದ ಪಾಪಣ್ಣನವರು ಮಾತನಾಡಿ, ನಮ್ಮ ಸಂಘದಿಂದ ಮಾಡುವ ಕೆಲಸಗಳು ಬಡವರ ಒಳಿತಿಗಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾಡುತ್ತೇವೆ. ಇಂತಹ ಕೆಲಸಗಳು ನಮ್ಮಿಂದ ಮಾಡಿಸುವ ವ್ಯಕ್ತಿಗಳು ನಮ್ಮ ಜೊತೆ ಇದ್ದರೆ ಅದೇ ನಮಗೆ ತುಂಬಾ ಸಂತೋಷದ ವಿಷಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ಕೆಲಸದ ನಿಮಿತ್ತ ಹೊರಗಡೆ ಹೋದಂತಹ ತ್ರಿಮೂರ್ತಿ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಡವರ ಬಂಧು ಸಂಘದ ಪದಾಧಿಕಾರಿಗಳಾದ ದೇವೇಗೌಡ, ನವೀನ್, ಈ ಸತ್ಯಸಾಯಿ ಬಾಬಾ ಶಾಲೆಯ ಶಿಕ್ಷಕರು, ಶಿಕ್ಷಕೇತರು ಭಾಗವಹಿಸಿದ್ದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ.
ಇವತ್ತು ನಮ್ಮ ಶ್ರೀ ಸತ್ಯಸಾಯಿ ಬಾಬಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈಗ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಯಾರು 90 ಅಂಕಗಳಿಗಿಂತ ಹೆಚ್ಚಿನದಾಗಿ 90%ಗಿಂತ ಯಾರು ಹೆಚ್ಚಿನದಾಗಿ ತಮ್ಮ ಫಲಿತಾಂಶವನ್ನು ಗಳಿಸ್ಕೊಂಡಿದ್ದಾರೋ ಅವರಿಗೆ ಒಂದು ಸಣ್ಣದಾಗಿ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ಬಡವರ ಬಂಧು ಅಭಿಮಾನಿಗಳ ಸಂಘದವರು ನಮ್ಮ ಶಾಲೆಗೆ ಇವತ್ತು ಆಗಮಿಸಿದ್ದಾರೆ. ಹಾಗೆ ಈ ನಮ್ಮ ಶಾಲೆಯಲ್ಲಿ ಇದೇ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನೂ ಗೌರವಿಸಲು ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲರ ಕರೆಗೆ ಹೋಗುಟ್ಟು ಬಂದಿರತಕ್ಕಂತಹ ಚಾಮರಾಜ ವಿಧಾನಸಭಾ ಕ್ಷೇತ್ರದ MLA ಆಗಿರುವಂತಹ ಹರೀಶ್ ಗೌಡ್ರವರ ಧರ್ಮಪತ್ನಿಯವರಾಗಿರುವಂತಹ ಶ್ರೀಮತಿ ಗೌರಿ ಮೇಡಮ್ ಅವರು ಇಲ್ಲಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಜಯಲಕ್ಷ್ಮೀಪುರಂ ನಗರ ಪಾಲಿಕೆಯ ಸದಸ್ಯರಾಗಿದ್ದಂತಹ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿದ್ದಂತಹ ಭಾಗ್ಯಮ್ಮರವರ ಸುಪುತ್ರರಾಗಿರ್ತಕ್ಕಂತಹ ಶ್ರೀಯುತ ಮದನ್ ರವರು ನಮ್ಮೊಂದಿಗೆ ಇಲ್ಲಿ ವೇದಿಕೆಯನ್ನು ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಶ್ರೀ ಸತ್ಯಸಾಯಿ ಬಾಬಾ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿರತಕ್ಕಂತಹ ಶ್ರೀಯುತ ಸತೀಶ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಶ್ರೀ ಸತ್ಯಸಾಯಿ ಬಾಬಾ ಶಾಲೆಯ ಉಪ ಪ್ರಾಂಶುಪಾಲರಾಗಿರ್ತಕ್ಕಂತಹ ಶ್ರೀಯುತ ಶ್ರೀಮತಿ ಹರಿಣಿ ಮ್ಯಾಮ್ ರವರು ಕೂಡ ನಮ್ಮ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯನ್ನ ನೆರವೇರಿಸಬೇಕು ಅಂತಹ ಜಯಲಕ್ಷ್ಮಿ ಮೇಡಮ್ ಅವರಲ್ಲಿ ಕೋರ್ತಾ ಇದ್ದೇನೆ. ಗಜವದನ ಪಾಲಿಸೋ ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ, ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ, ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ. ಕೇಸು ದಿನಕ್ಕೆ ನಿನ್ನ ವಾಸವ ಪೊಗಳುವೆ, ಏಸು ದಿನಕ್ಕೆ ನಿನ್ನ ವಾಸವ ಪೊಗಳುವೆ, ಲೇಸ ಪಾಲಿಸೋ ನಿತ್ಯ ವಾಸವನು ತನೇ, ಲೇಸ ಪಾಲಿಸೋ ನಿತ್ಯ ವಾಸವನು ತನೇ, ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ. ಭಕ್ತಿಯೋಳ್ ಭಜಿಪೆನೋ ರಕ್ತಾಂಬರದರ, ಭಕ್ತಿಯೋಳ್ ರಕ್ತಾಂಬರದರ, ಮುಕ್ತಿಪತಾವೆಯೋಳ್ ಶಕ್ತಿ ಸ್ವರೂಪ, ಮುಕ್ತಿಪತಾವೆಯೋಳ್ ಶಕ್ತಿ ಸ್ವರೂಪ, ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ. ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ, ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ, ಗಜವದನ ಪಾಲಿಸೋ ಪಾಲಿಸೋ ಗಜವದನ ಪಾಲಿಸೋ 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 ಪಾಲಿಸೋ. ಜಯಲಕ್ಷ್ಮಿ ಮೇಡಮ್ ರವರಿಗೆ ವಂದನೆಗಳು. ಈಗ ಕಾರ್ಯಕ್ರಮದ ಮುಖ್ಯ ಹಂತ, ವಿದ್ಯಾರ್ಥಿಗಳು ಯಾರೆಲ್ಲ 90%ಗಿಂತ ಮೇಲೆ ತೆಗೆದುಕೊಂಡಿರುವಂತಹವರಿಗೆ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು ಅಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯರ್ಥಿಗಳಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಕೊಂಡು 90%ಗಿಂತಲೂ ಹೆಚ್ಚಿನ ಅಂಕಗಳನ್ನ ಗಳಿಸಿ ನಮ್ಮ ಶಾಲೆಯ ಹೆಸರನ್ನ
ಉನ್ನತ ಸ್ಥಾನಕ್ಕೆ ತೆಕ್ಕೊಂಡು ಹೋಗಿರ್ತಕ್ಕಂತಹ ಒಂದು ಪ್ರತಿಭೆ, ಹೆಸರನ್ನ ಉನ್ನತ ಸ್ಥಾನಕ್ಕೆ ತೆಕ್ಕೊಂಡು ಹೋಗಿದ್ದಂತಹ ಪ್ರತಿಭೆ. 625ಕ್ಕೆ 609 ಅಂಕಗಳೊಂದಿಗೆ ತಮ್ಮ ಸಾಧನೆಯನ್ನ ತೋರಿಸಿದ್ದಾರೆ. ನಂತರ ಲಿಖಿನ್ ಜೈ ಹಾಗೆ ಮೇಘಶ್ರೀ ಎಲ್, ರಿಯಾ ಪ್ರಜಾಪತಿ, ಮತ್ತೆ ನಾರಾಯಣ ಪಿ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ವೇದಿಕೆಯ ಎಲ್ಲ ಅತಿಥಿಗಳು ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತೀನಿ. ಸರ್ಟಿಫಿಕೇಟ್ ನೆಕ್ಸ್ಟ್ ಸರ್. ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡ್ತಾ ಇರ್ಬೋದು. ಇವರು ಮಾಡಿರುವಂತಹ ಸಾಧನೆಗೆ ಚಪ್ಪಾಳೆ ಎಷ್ಟೇ ಹೊಡೆದ್ರು ಸಾಲೋದಿಲ್ಲ. ಅವ್ರಿಗೆ ಒಂದು ಪ್ರೋತ್ಸಾಹನೂ ಆಗುತ್ತೆ. ಮಕ್ಕಳ ಚಪ್ಪಾಳೆ ಕಂಟಿನ್ಯೂಸ್ ಆಗಿ ಹೊಡಿತಾ ಇರಿ. ಈಗ ಶ್ರೀಯುತ ಮದನ್ ಸರ್ ಅವರು ಗೌರವವನ್ನ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಕೊನೆಯ Yes. ಇಬ್ಬರು ಅತಿಥಿಗಳಿಗೂ ಹಾಗೂ ನಮ್ಮ ಸೆಕ್ರೆಟರಿ ಸರ್ ಅವರಿಗೂ ಮತ್ತೆ ನಮ್ಮ ಉಪ ಪ್ರಾಂಶುಪಾಲರಿಗೂ ಎಲ್ಲರಿಗೂ ಧನ್ಯವಾದಗಳನ್ನ ಸಮರ್ಪಿಸ್ತಾ ಈ ಹೊತ್ತಿನಲ್ಲಿ ನಿಮ್ಮೆಲ್ಲರಿಗೂ ಒಂದು ಶುಭ ನುಡಿಯನ್ನ ಹೇಳೋದಕ್ಕೆ ನಾನು ಶ್ರೀಯುತ ಮದನ್ ಸರ್ ಅವರಲ್ಲಿ ಕೇಳ್ಕೊಳ್ತೀನಿ. ಗಣ್ಯರಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ನಮಸ್ಕರಿಸ್ತಾ, ಈ ಒಂದು ಸಾಧನೆ ಸಾಮಾನ್ಯವಾದ ಸಾಧನೆ ಅಲ್ಲ. ತುಂಬ ಕಷ್ಟಪಟ್ಟು ಓದಿ ನೀವು ಸಾಧನೆ ಮಾಡಿದ್ದೀರಾ. ಇದೇ ರೀತಿ ಇವಾಗ ನೀವು SSLC ಏನು ತೆಗೆದಿದ್ದೀರಾ, ಇದೇ ರೀತಿ ಸೆಕೆಂಡ್ PUC ತೆಗೆದು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾನು ಆಶಿಸ್ತೀನಿ. ಆಮೇಲೆ ತುಂಬ ಖುಷಿ ಆಗುತ್ತೆ. ಈ ಥರ ಎಲ್ಲ ಈಗಿನ ಕಾಲದ ಮಕ್ಕಳಿಗೆ ಯಾರಿಗೂ ಇಷ್ಟೊಂದು ಇಂಪಾರ್ಟೆನ್ಸ್ ಇರಲ್ಲ ಸ್ಟಡೀಸ್ದು. ಏನೋ ಓದಬೇಕಲ್ಲ ಅಂತ ಓದ್ತಾರೆ. ಬಟ್ ನೀವೆಲ್ಲ ಇಷ್ಟೊಂದು ಶ್ರದ್ಧೆಯಿಂದ ಓದಿ ನೋಡ್ತಿರೋದಂದರೆ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಈಗಿನ ಮಕ್ಕಳುಗಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರಲ್ಲ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಓದಿ ಎಲ್ಲರೂ ನಿಮ್ಮ ಸ್ಕೂಲ್ಗೂ ಮತ್ತು ನಿಮ್ಮ ಪ್ರಿನ್ಸಿಪಲ್ ಮತ್ತು ಪ್ರಾಂಶುಪಾಲ್ ಅವರು ಎಷ್ಟು ಕಷ್ಟಪಟ್ಟು ನಿಮ್ಮೆಲ್ಲ ಓದಿಸ್ತಾರೆ ಅವ್ರಿಗೆ ನೀವು ಫಸ್ಟು ಚಿರಋಣಿ ಆಗಿರಬೇಕು. ಆಮೇಲೆ ನಿಮ್ಮ ಟೀಚರ್ಸ್ಗೆ ನೀವುಗಳು ಚಿರಋಣಿ ಆಗಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಪ ಅಮ್ಮ ನಿಮ್ಗೇನು ಕಷ್ಟಪಟ್ಟು ಇವತ್ತು ಅವ್ರಿಗೆ ಏನೇ ಕಷ್ಟ ಆಗಲಿ ಸುಖ ಆಗಲಿ ನಿಮ್ಮನ್ನ ಓದಬೇಕು ಅಂತ ಮಕ್ಕಳನ್ನ ಸ್ಕೂಲ್ ಕಳಿಸಿರ್ತಾರಲ್ಲ ಅವ್ರುಗಳು ನೀವು ಚಿರಋಣಿ ಆಗಿರಬೇಕು.
ಸೊ ಚೆನ್ನಾಗಿ ಓದಿ, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಅವರವರ ಪಾದಕಮಲಗಳಿಗೆ ವಂದಿಸುತ್ತಾ, ವೇದಿಕೆ ಮೇಲಿರುವ ಹಿರಿಯರೇ, ಸಹಪಾಠಿಗಳೇ ಹಾಗೂ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರೇ, ಎಲ್ಲರಿಗೂ ವಂದಿಸುತ್ತಾ, ಈ ದಿನ ನಾವು ಸನ್ಮಾನ ಮಾಡಿಸ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆ ನಮ್ಮ ಪರಿಶ್ರಮ, ತಂದೆ ತಾಯಿ ಬೆಂಬಲ ಹಾಗೆ ಶಿಕ್ಷಕರು ನಮಗೆ ಹೇಳಿಕೊಟ್ಟಿದ್ದು ಇದೆಲ್ಲನೂ ವಿಷಯ ಒಂದು ಮ್ಯಾಟ್ರ್ ಆಗುತ್ತೆ. ನಾವು ಕಷ್ಟಪಟ್ಟು ಓದಿರೋ ಜೊತೆಗೆ ಅಷ್ಟೇ ಕಷ್ಟ ಟೀಚರ್ಸು ಪಟ್ಟಿದ್ದಾರೆ, ಅಷ್ಟೇ ಕಷ್ಟ ನನ್ನ ತಂದೆ ತಾಯಿಯನ್ನು ಪಟ್ಟಿದ್ದಾರೆ. ಇದೆಲ್ಲದರ ಪ್ರತಿಫಲವಾಗಿ ನಾವು ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆಯೋದಕ್ಕೆ ಸಾಧ್ಯ ಆಯಿತು. ಹಾಗೆ ನಮಗೆ ಓದಕ್ಕೆ ಸಹಕಾರ ಮಾಡಿಕೊಟ್ಟಂಥ ಶಾಲೆ, ಇದನ್ನ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಮತ್ತೆ ನಮಗೆ ಸನ್ಮಾನ ಮಾಡಿದ ಮದನ್ ಸರ್ ಹಾಗೆ ಗೌರಿ ಮೇಡಮ್ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಧನ್ಯವಾದ. ಸಾಯಿರಾಮ್. ಅಭಿಪ್ರಾಯನ ವ್ಯಕ್ತಪಡಿಸೋದಿದ್ರೆ ಒಂದು ನಿಮಿಷ ಬಂದು ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊಳ್ತೀನಿ. ವಿದ್ಯಾರ್ಥಿಗಳ ಪೋಷಕರು ಯಾರಾದ್ರೂ ಇದ್ದೀರಾ? ನಮಸ್ಕಾರ. ನಮ್ಮ ಮಕ್ಕಳು ಇಬ್ರು ಇಲ್ಲಿ ಓದ್ತಾ ಇರೋದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗಿದ್ದಾರೆ. 99% ಬಂದಿದ್ದಾಳೆ ಭೂಮಿಕಾ. ಅದು ಆ ಥರ ಮಾರ್ಕ್ಸ್ ತೆಗಿಯೋದಕ್ಕೆ ಇಲ್ಲಿರೋ ಟೀಚರ್ಸ್ಗಳು ಪ್ರೋತ್ಸಾಹದಿಂದ ನನ್ನ ಮಕ್ಕಳು ಇಬ್ರು ಟ್ವಿನ್ಸು, ಅವರಿಬ್ರು ಇಷ್ಟು ಮಾರ್ಕ್ಸ್ ತೆಗಿಯೋದಕ್ಕೆ ಕಾರಣ ಆಗೈತೆ ಅಂತ ನಾನು ಟೀಚರ್ಸ್ಗಳಿಗೆ ತುಂಬ ಧನ್ಯವಾದಗಳನ್ನ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಅಷ್ಟು ಅದು ಹೇಳೋಕ್ಕೆ. ಥ್ಯಾಂಕ್ಸ್. ಸತೀಶ್ ಸರ್ ಅವರು ಇನ್ನೆರಡು ಮಾತನ್ನ ಹೇಳಬೇಕು ಅಂತ ಇದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತ. ಓಂ ಸಾಯಿರಾಮ್. ಇಂದಿನ ನನಗೆ ಹುಷಾರಿಲ್ಲ, ನನ್ನ ಗಂಟ್ಲು ಒಂದು ಸ್ವಲ್ಪ ಇದಾಗ್ಬಿಟ್ಟಿದೆ. ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮ ಚಾಮರಾಜಮಹಲ ಕ್ಷೇತ್ರದ ಹರೀಶ್ ಗೌಡ್ರ ಮನೆಯವರು ಹಾಗೂ ನಮ್ಮ ಏರಿಯಾ ಕಾರ್ಪೊರೇಟರ್ ಅವರ ಮಗ ಅವರು ಸಹ ನಮ್ಮ ಶಾಲೆಗೆ ಇವತ್ತು ಬಂದಿದ್ದಾರೆ. ಹಾಗೂ ಬಡವರ ಬಂಧು ಬಳಗ ಅವರು ಸಹ ಬಂದು ನಮ್ಮ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ, ತುಂಬ ಉತ್ತಮ ರೀತಿಯಲ್ಲಿ ಓದಿರುವಂಥ ಮಕ್ಕಳಿಗೆ ಸನ್ಮಾನ ಮಾಡಿದ್ದಾರೆ. 24-25 ಸಾಲಿನ SLC ಮಕ್ಕಳಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಸನ್ಮಾನ ಮಾಡಿದ್ದಾರೆ. ನಮ್ಮ ಶಾಲೆ ಪ್ರತಿ ವರ್ಷವೂ 100% ಬರ್ತಾ ಇರೋಂಥ ಶಾಲೆ. ಎಲ್ಲ ಡಿಸ್ಟಿಂಕ್ಷನ್ನು ಪ್ಲಸ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸು ತುಂಬ ಕಮ್ಮಿ ಬಂದಿರುತ್ತೆ. ಹಾಗೆ ಇಲ್ಲಿ ಓದುತ್ತಿರೋ ಮಕ್ಕಳು ತುಂಬ ಡಿಫ್ರೆಂಟಾಗಿ ಕಲ್ಚರ್ ಡೆವಲಪ್ ಮಾಡಿ, ನಮ್ಮ ಸ್ವಾಮಿ ಬೇಸಿಕ್ಸ್ ಅವರ ಇದರ ಮೇಲೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ನಲ್ಲಿ ನಾವು ಇಲ್ಲಿ ಪಾಠ ಮಾಡ್ತೀವಿ. ಬೇರೆ ಶಾಲೆಯ ಮಕ್ಕಳಿಗೂ ನಮ್ಮ ಶಾಲೆ ಮಕ್ಕಳಿಗೂ ಅದೇ ಡಿಫ್ರೆನ್ಸ್. ಬರೀ ಓದೋದು ಒಂದೇ ದಾರಿ ಅಲ್ಲ, ಓದೋದ್ರ ಜೊತೆಗೆ ಹಿರಿಯರಿಗೆ ಗೌರವ ಕೊಡೋದು, ಪ್ರತಿಯೊಂದು ಸಾಮೂಹಿಕವಾಗಿ ನಮ್ಮ ಇದರಲ್ಲಿ ಸೊಸೈಟಿಲಿ ಹೇಗೆ ಹಿರಿಯರಿಗಾಗಲಿ ಇದಕ್ಕಾಗಲಿ ಗೌರವ ಕೊಟ್ಟು ಯಾರ್ಯಾರಿಗೆ ಎಲ್ಲೆಲ್ಲಿ ಹೆಂಗೆ ಮರ್ಯಾದೆ ಕೊಡಬೇಕು, ಅವರು ಹೆಂಗೆ ನಡ್ಕೋಬೇಕು, ಹಾಗೆ ಓದಿದ ಮೇಲೆ ಒಳ್ಳೆ ಕೆಲಸ ಬಂದ ಮೇಲೆ ಅವರು ಹೇಗೆ ಶಾಲೆಗಾಗಲಿ ಹಾಗೆ ನಮ್ಮ ಸೊಸೈಟಿಗಾಗಲಿ ಏನು ವಾಪಸ್ ಕೊಡ್ಬೋದು ಅನ್ನೋ ಇದನ್ನು ನಮ್ಮ ಶಾಲೆಯಲ್ಲಿ ನಾವು ತುಂಬ ಒತ್ತು ಕೊಟ್ಟು ಅವರಿಗೆ ಪಾಠ ಹೇಳ್ಕೊಡ್ತಾರೆ. ಅದೇ ಬೇಸ್ ಮೇಲೆ ನಮ್ಮ ಟೀಚಿಂಗು ಇಲ್ಲಿ ನಡೆಯೋದು. ಮಕ್ಕಳೇ, ಇವತ್ತು ನೀವೆಲ್ಲ ಈ ವರ್ಷ ಎಲ್ಲ 24-25 ಅವರು ಇರೋ 25-26 ಅವರು ಮಕ್ಕಳೇ, ನೀವೆಲ್ಲ ಇವಾಗ ನೋಡಿದ್ರಿ 9 ಜನ 10 ಜನಕ್ಕೆ 24-25 ಮಕ್ಕಳಿಗೆ ಸನ್ಮಾನ ಮಾಡಿದ್ರು. ನೆಕ್ಸ್ಟ್ ಇಯರು ನೀವು ಇಷ್ಟು ಜನನೂ ಇಷ್ಟು ಚೇರ್ ಹಾಕ್ಲಿಕ್ಕೆ ಸಾಲಬಾರ್ದು, ಅವರು ಬಂದು ನಿಮಗೆ ಮತ್ತೆ ಸನ್ಮಾನ ಮಾಡ್ತಾರೆ. ಅದು ನಿಮ್ಮ ಗುರಿಯಾಗಿರಬೇಕು. ಮಾಡ್ತೀರಾ? ವೆರಿ ಗುಡ್. ಇದನ್ನು ಒಳ್ಳೆ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಿನ ವರ್ಷ
ಬರೀ ಸನ್ಮಾನ ಮಾಡಿಸ್ಕೊಳ್ಳೋದಲ್ಲದೆ ಒಳ್ಳೆಯ ದಾರಿಯಲ್ಲಿ ನಾವು ನಡಿತೀವಿ ಅಂತ ಹೇಳಿ ತಾವೆಲ್ಲರೂ ಸ್ವಾಮಿ ಮುಂದೆ ಒಂದು ನಿರ್ಧಾರ ತಗೊಳ್ತೀರಾ ಅಂತ ಅಂದ್ಕೊಂಡು ನಿಮ್ಮೆಲ್ಲರಿಗೂ ಹಾರೈಸ್ತಾ ಇದ್ದೀನಿ. ಹಾಗೂ ಈ ದಿನ ಬಂದು ನಿಮ್ಮೆಲ್ಲರಿಗೂ ಹಾರೈಸಿ ಸನ್ಮಾನ ಮಾಡಿದ್ದ ಹಿರಿಯರೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಸಾಯಿರಾಮ್. ಈಗ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ ಹಾಗೂ ಬಂದಿರುವಂತಹ ಅತಿಥಿ ಅಭ್ಯರ್ಥಿಗಳಿಗೆ ಗೌರವ ಸಮರ್ಪಣೆ ನಮ್ಮ ಶಾಲೆಯ ವತಿಯಿಂದ ಉಪ ಪ್ರಾಂಶುಪಾಲರು ನೆರವೇರಿಸಿಕೊಡ್ಬೇಕು. ಹಾಗೆ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು ಕೂಡ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ ಸನ್ಮಾನವನ್ನು ಮಾಡಿ ಪ್ರೋತ್ಸಾಹವನ್ನು ಮಾಡಿದಂತಹ ಶ್ರೀಮತಿ ಗೌರಿ ಹರೀಶ್ ಗೌಡ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತೀನಿ. ನಮ್ಮ ಶಾಲೆಯ ಕಾರ್ಯದರ್ಶಿಗಳು ಹಾಗೆ ಬಡವರ ಬಂಧು ಅಭಿಮಾನಿ ಸಂಘದ ಹಿರಿಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಕೈ ಜೋಡಿಸಿ ಅವರಿಗೆ ಗೌರವವನ್ನು ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಗೌರವ ಸಮರ್ಪಣೆ ಮಾಡ್ತೀವಿ. ಸಹಕಾರಿಯಾದಂತಹ ನನ್ನೆಲ್ಲ ನೆಚ್ಚಿನ ಸಹೋದ್ಯೋಗಿ ಬಂಧುಗಳೇ, ನಿಮಗೆಲ್ಲರಿಗೂ ಹಾಗೂ ಅತಿಥಿ ಅಭ್ಯರ್ಥಿಗಳಿಗೂ ಎಲ್ಲರಿಗೂ ಹಾಗೆ ಈ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಶಾಲೆಯ ಶಿಕ್ಷಣ ಸಂಸ್ಥೆಯ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ವಂದನೆ, ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಸಾಯಿರಾಮ್. ಶ್ರೀ ಸತ್ಯ ಸಾಯಿಬಾಬಾ ಶಾಲೆಯಲ್ಲಿ ಈ ಅಭಿನಂದನಾ ಕಾರ್ಯಕ್ರಮನ ಆಯೋಜಿಸಿದ್ವು. ತ್ರಿಮೂರ್ತಿ ಸರ್ ಅವ್ರ ಬಗ್ಗೆ ನಾವು ಹೇಳೋ ಅಂಥದ್ದು ಇದಿಲ್ಲ. ಅವರು ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿ ಮಾಡಿಕೊಟ್ಟಿದ್ದನ್ನು ನೋಡಿ ನಮಗೆ ತುಂಬ ಖುಷಿಯಾಯಿತು. ಇಂಥವರು ಇನ್ನೂ ನಮ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತೀವಿ ನಾವು ಸಂಘಟನೆಯಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಸಮಾರಂಭನ ಬಡವರ ಬಂಧು ಅಭಿಮಾನಿಗಳ ಸಂಘದಿಂದ ಆಯೋಜಿಸಿದ್ವು. ಈ ಸಮಾರಂಭ ಆಯೋಜಿಸಬೇಕು ಅಂತ ತ್ರಿಮೂರ್ತಿ ಸರ್ನ ಕೇಳಿದಾಗ ಅವರು ತುಂಬ ಹೃದಯದಿಂದ ಮಾಡಿ ಸರ್ ಅಂತ ತುಂಬ ಸಪೋರ್ಟ್ ಮಾಡಿ, ನೀವೇನೇ ಮಾಡಿದ್ರು ನಾನು ಸಹಾಯ ಮಾಡ್ತೀನಿ, ಮಾಡಿ ಇಂಥ ಮಕ್ಕಳು ಪ್ರೋತ್ಸಾಹ ನೀಡಬೇಕಾದಂಥದ್ದು ನಿಮ್ಮ ಸಂಘಟನೆ ಕರ್ತವ್ಯ ಮಾಡಿ ಅಂತ ನಮಗೆ ಪ್ರೇರೇಪಣೆ ಮಾಡಿದ್ರು. ಅವರ ಮಾತಾಡಿದ್ದು ನಾನು ನೋಡಿ, ಇಲ್ಲ ಇವರು ಹೇಳಿದ್ಮೇಲೆ ನಾವು ಮಾಡಬೇಕು, ಆ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಗೋರಖವ್ರು ತಗೋದ್ವು. ಗೋರಖವರು ಅಷ್ಟೇ, ಅವರು ಎಷ್ಟೇ ಕೆಲಸ ಇದ್ದರೂ ನಾವು ಬಿಟ್ಟು ಬರ್ತೀನಿ ಅಣ್ಣ, ನೀವು ಮಾಡಿ, ಯಾಕೆಂದರೆ ಅಂಥ ಮಕ್ಕಳುಗಳಿಗೆ ನಾವು ಪ್ರೋತ್ಸಾಹ ನೀಡಿದ್ರೆ ಮುಂದೊಂದು ದಿನದಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಒಳ್ಳೆ ಉದ್ಯೋಗಕ್ಕೆ ಹೋಗ್ತಾರೆ, ಇಂಥ ಕೆಲಸಗಳು ಆಗ್ತಾ ಇರಬೇಕು ಅಂತ ಕೇಳ್ಕೊಂಡ್ರು. ಅದೆಲ್ಲ ಕೇಳಿ ನಮ್ಗೆ ಇನ್ನೂ ಸಂತೋಷ ಆಯಿತು. ಅವ್ರನ್ನ ಬರ್ಮಾಡ್ಕೊಂಡು ಬಂದಿದ್ರು. ಇದ್ರ ಜೊತೆಗೆ ಮದನ್ ಅವ್ರಿಗೆ ವಿಷಯ ತಿಳಿಸಿದಾಗ, ನೋಡಿ ನೀವು ಏನೇ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ, ನಿಮ್ಮ ಹಿಂದೆ ನಾನು ಇರ್ತೀನಿ, ನಿಮ್ಗೆ ಏನು ಸಹಾಯ ಬೇಕು ಹೇಳಿ ನಾನು ಮಾಡಿಕೊಡ್ತೀನಿ ಅಂತ ಅವರು ಕೂಡ ಬೆಂಬಲ ಕೊಟ್ಟರು. ಅವ್ರು ಕೊಟ್ಟಂಥ ಬೆಂಬಲನ
ಇಲ್ಲಿಗ ನೀವು ನೋಡ್ತಾ ಇದ್ದೀರಾ, ಇಷ್ಟು ಜನಕ್ಕೂ ಸನ್ಮಾನ ಮಾಡಿ ಒಂದು ಅಭಿನಂದನೆ ಸಲ್ಲಿಸಿದ್ದೀವಿ. ಇದು ಮುಂದಿನ ದಿನಗಳಲ್ಲೂ ಈ ಥರ ನಡಿಬೇಕು, ಎಲ್ಲ ಮಕ್ಕಳಿಗೂ ಈ ಅವಕಾಶ ಸಿಗಬೇಕು ಅಂತ ನಾನು ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊತೀನಿ. ಎಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ, ದೊಡ್ಡವರು ಬೇಕಾದಷ್ಟು ಕೆಲಸಗಳು ಮಾಡ್ತಾರೆ. ಆದರೆ ಇಂಥ ಬಡ ಮಕ್ಕಳಿಗೆ ಸಹಾಯ ಮಾಡೋದು, ಪ್ರೋತ್ಸಾಹ ನೀಡೋದು ಯಾವಾಗಲೂ ನಿರಂತರವಾಗಿ ನಡೀಲಿ ಅನ್ನೋದು ನಾನು ಕೇಳ್ಕೊಳಕ್ಕೆ ಇಷ್ಟಪಟ್ಟು 2 ಮಾತನ್ನ ಹೇಳಿ ಮುಗಿಸ್ತೀನಿ.